ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆಸ್ತಿಯನ್ನು ಭಾಗ ಮಾಡೋ ಸಂದರ್ಭದಲ್ಲಿ, ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕುಟುಂಬದ ಹೆಣ್ಣು ಮಗಳು ತೀರ್ಕೊಂಡಿದ್ರೆ, ಅದಕ್ಕೆ ಇಲ್ಲವಾಗಿದ್ದಾಗ ಆಕೆಯ ಪಾಲಿನ ಆಸ್ತಿಯನ್ನು ಯಾರು ತೆಗೆದುಕೋಬೋದು, ಆಕೆಯ ಪಾಲಿನ ಆಸ್ತಿಗೆ ವಾರಸುದಾರರು ಯಾರು, ಮತ್ತು ಈ ಒಂದು ಕೂಡು ಕುಟುಂಬಗಳಲ್ಲಿ ಭಾಗ ಮಾಡುವಾಗ ಯಾವುದೇ ಒಬ್ಬ ಹೆಣ್ಮಗಳು ನಮಗೆ ಆಸ್ತಿ ಬೇಡ ಅಂದಾಗ ಆಕೆಯ ಪಾಲನ್ನು ಯಾರು ಅನುಭವಿಸ್ಬೋದು, ಆಕೆಯ ಪಾಲನ್ನು ಯಾರು ತೆಗೆದುಕೊಳ್ಬೋದು, ಮೊದಲನೇ ಮಗ ತೆಗೆದುಕೊಳ್ಬೋದಾ, ತಂದೆ ತೆಗೆದುಕೊಳ್ಬೋದಾ, ಈ ರೀತಿಯಾದ ಗೊಂದಲಗಳಿರ್ತವೆ. ಆ ಒಂದು ಗೊಂದಲಕ್ಕೆ ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ. ಮೊದಲನೇದಾಗಿ, ಹೆಣ್ಣು ಮಕ್ಕಳಿಗೆ ಪಾಲನ್ನು ಕೊಡಬೇಕಾದ್ರೆ ಅಂದರೆ ಇಂದು ಸಕ್ಸೆಷನ್ ಆ್ಯಕ್ಟ್ 1956 ಆಗಿರ್ಬೋದು ಮತ್ತು 2005 ನಂತರ ತಿದ್ದುಪಡಿ ಆದ ಮೇಲೆ ಪಿತ್ರಾರ್ಜಿತ ಆಸ್ತಿಯಲ್ಲೂ ಹಕ್ಕನ್ನು ಹೊಂದಿರ್ತಾರೆ. ಅದಕ್ಕೂ ಮೊದಲು ಸ್ವಯಾರ್ಜಿತ ಆಸ್ತಿಯಲ್ಲೂ ಕೂಡ, ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲೂ ಕೂಡ ಹಕ್ಕನ್ನು ಹೊಂದಿದ್ರು. ಈ ರೀತಿಯಾಗಿ ಹಕ್ಕನ್ನು ಹೊಂದಿರುವಾಗ ಅವ್ರನ್ನ ಕೋಪಾರ್ಷನರ್ ಅಂತ ನಾವೇನು ಕರಿತೀವಿ, ಅವರು ಕೂಡ ಸಮಾನವಾದ ಭಾಗಸ್ಥರಾಗಿರೋದ್ರಿಂದ ಆಕೆಯು ಕೂಡ ಒಂದು ಕುಟುಂಬದಲ್ಲಿ ಭಾಗವನ್ನು ಮಾಡಬೇಕಾದ್ರೆ ಸಮಾನ ಭಾಗವನ್ನು ಹೊಂದಿರ್ತಾರೆ. ಈ ರೀತಿಯಾಗಿ ಸಮಾನ ಭಾಗವನ್ನು ಹೊಂದಿರಬೇಕಾದ್ರೆ ಆ ಭಾಗ ಮಾಡೋ ಸಂದರ್ಭದಲ್ಲಿ ಆ ಹೆಣ್ಮಗಳು ತೀರೋಗಿದ್ದಾಳೆ, ಮದುವೆ ಮಾಡಿಕೊಟ್ಟಂಥ ಹೆಣ್ಮಗಳು ಬದುಕಿಲ್ಲ, ಜೀವಂತವಾಗಿಲ್ಲ ಅಂದಾಗ ಆಕೆಯ ಪಾಲನ್ನು ಯಾರಿಗೆ ಕೊಡಬೇಕು, ಆಕೆಯ ಪಾಲನ್ನು ಕೊಡೋ ಅವಶ್ಯಕತೆ ಇಲ್ವಾ, ಆಕೆಯ ಪಾಲನ್ನು ನಿರಾಕರಿಸ್ಬೋದಾ ಅಂತೆಲ್ಲ ತುಂಬ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಅದಕ್ಕೆ ಈ ಒಂದು ವಿಡಿಯೋ ಉತ್ತರ ಆಗುತ್ತೆ ಅನ್ಕೋತೀನಿ. ನೀವು ಪಾಲನ್ನು ಮಾಡಬೇಕಾದ್ರೆ ಮದುವೆ ಮಾಡಿಕೊಟ್ಟಂಥ ಹೆಣ್ಮಗು ಜೀವಂತವಾಗಿಲ್ಲ ಅಂದರೆ ಆಕೆಯೂ ಕೂಡ ಪಾಲಿನಲ್ಲಿ ಸಮಾನವಾದ ಭಾಗ ಇದ್ದೇ ಇರುತ್ತೆ. ಯಾವ ರೀತಿಯಾಗಿ ಗಂಡು ಮಕ್ಕಳಿಗೆ ಪಾಲನ್ನು ಹಂಚ್ತೀರಾ ಅದೇ ರೀತಿಯಾಗಿ ಆಕೆಗೂ ಕೂಡ ಪಾಲನ್ನು ಕೊಡಬೇಕಾಗುತ್ತೆ. ಆಕೆ ಬದುಕಿರಲಿ ಬದುಕಿಲ್ಲದೆ ಇರಲಿ, ಬದುಕಿದ್ದಾಗ ನೇರವಾಗಿ ಆಕೆಗೆ ಆ ಪಾಲನ್ನು ಕೊಡಬೇಕಾಗುತ್ತೆ, ಅದು ಆಕೆಯ ಸ್ತ್ರೀಧನ ಆಗುತ್ತೆ. ಆಕೆ ಬದುಕಿಲ್ಲ ಅಂದಾಗ ಆಕೆಯ ವಾರಸುದಾರರು, ಗಂಡ ಮತ್ತು ಮಕ್ಕಳಿರ್ತಾರೆ, ಅವರಿಗೆ ಈ ಒಂದು ಪಾಲನ್ನು ಕೊಡಬೇಕಾಗುತ್ತೆ. ಅವರು ಈ ಒಂದು ಪಾಲಿನ ಹಕ್ಕುದಾರರಾಗ್ತಾರೆ, ವಾರಸುದಾರರಾಗ್ತಾರೆ. ಆಕೆ ಬದುಕಿಲ್ಲ ಅಂದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವರೇ ಈ ಒಂದು ಹಕ್ಕನ್ನು ಕೇಳಿ ಪಡ್ಕೊಳ್ಬೋದು. ಅದು ಯಾವ ಸಂದರ್ಭದಲ್ಲಿ ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಚಾರಕ್ಕೆ ಬರೋದಾದರೆ, ಹೆಣ್ಮಕ್ಳು ಪಾಲು ಮಾಡುವಂಥ ಸಂದರ್ಭದಲ್ಲಿ ಬದುಕಿಲ್ಲ ಅಂದರೆ ಅವರ ಪಾಲನ್ನು ನಾವು ನಿರಾಕರಿಸಲಿಕ್ಕೆ ಬರೋದಿಲ್ಲ, ಆಕೆಯ ವಾರಸುದಾರರಿಗೆ ಕೊಡಬೇಕಾಗುತ್ತೆ. ಗಂಡ ಮತ್ತು ಮಗ ಯಾರಿರ್ತಾರೆ ಅವ್ರಿಗೆ ಆಕೆಗೆ ಬರೋವಂಥ ಪಾಲನ್ನು ಸಮಾನವಾಗಿ ಅವ್ರಿಗೆ ಹಂಚಬೇಕಾಗುತ್ತೆ. ಅದನ್ನು ಹೆಣ್ಮಕ್ಳಿಗೆ ಬರೋವಂಥ ಆಸ್ತಿನ ಯಾವ ರೀತಿ ಹಂಚ್ಕೋಬೇಕು ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದ ಪ್ರಕಾರ ಆಕೆಯ ಪಾಲನ್ನು ಆಕೆಯ ವಾರಸುದಾರರು ಯಾರಿರ್ತಾರೆ, ಗಂಡ ಮತ್ತು ಮಕ್ಕಳು ಕೊಡಲೇಬೇಕಾಗುತ್ತೆ. ಅವರು ಕಾನೂನಾತ್ಮಕವಾಗಿ ಆಕೆಯ ಲೀಗಲ್ ಏರ್ಸ್ ಆಗಿರೋದ್ರಿಂದ ಅವರು ಈ ಒಂದು ಹಕ್ಕನ್ನು ಪಡ್ಕೊಳ್ಳುವಂಥ ಅರ್ಹತೆಯನ್ನು ಹೊಂದಿರ್ತಾರೆ. ಆಕೆಗೆ ಯಾರೂ ಕೂಡ ಮಕ್ಕಳಿಲ್ಲ, ಗಂಡ ಇಲ್ಲ, ಎಲ್ಲರೂ ಕೂಡ ತೀರ್ಕೊಂಡಿದ್ದಾರೆ ಅನ್ನೋ ಸಂದರ್ಭದಲ್ಲಿ, ಅಥವಾ ಯಾರೂ ಕೂಡ ವಾರಸುದಾರರೇ ಇಲ್ಲ ಆಕೆಗೆ ಅಂದಾಗ ಅದನ್ನು ಯಾವ ರೀತಿ ಹಂಚಿಕೆ ಮಾಡ್ಕೋಬೇಕು ಅಂದರೆ, ಅದು ತಂದೆಯಿಂದ ಬರುವಂಥ ಆಸ್ತಿನ, ತಾಯಿಯಿಂದ ಬರುವಂಥ ಆಸ್ತಿನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ಮೇಲೆ ಅದನ್ನು ಅವರ ವಾರಸುದಾರರು, ತಂದೆಯಿಂದ ಬರುವಂಥದ್ದಾಗಿರೋ ತಂದೆಯ ಮೊದಲನೇ ವರ್ಗದ ವಾರಸುದಾರರಿಗೆ ಅದು ಹಂಚಿಕೆ ಆಗುತ್ತೆ, ಸಮಾನವಾಗಿ ಹಂಚಿಕೆ ಆಗುತ್ತೆ. ತಾಯಿಯಿಂದ ಬರೋದಾದರೆ ತಾಯಿಯ ವಾರಸುದಾರರು ಯಾರಿರ್ತಾರೆ, ಮೊದಲನೇ ವರ್ಗದ ವಾರಸುದಾರರು, ಅವರಿಗೆ ಸಮಾನವಾಗಿ ಹಂಚಿಕೆ ಆಗುತ್ತೆ. ಈ ವಾರಸುದಾರರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅದನ್ನು ನೋಡಿ ತಿಳ್ಕೊಳ್ಳಿ. ಈ ರೀತಿಯಾಗಿ ಹಂಚಿಕೆ ಆಗುತ್ತೆ. ಆಕೆಯು ಕೂಡ ಬದುಕಿರಲಿ ಬದುಕಿಲ್ಲದೆ ಇರಲಿ ಭಾಗವನ್ನು ಪಡ್ಕೊಳ್ಳುವಂಥ ಹಕ್ಕನ್ನು ಆಕೆ ಹೊಂದಿರ್ತಾಳೆ. ಅದೇ ರೀತಿ ಕೂಡು ಕುಟುಂಬದ ಆಸ್ತಿಯನ್ನು ಭಾಗ ಮಾಡ್ತಾ ಇರ್ತೀವಿ. ಅದರಲ್ಲಿ ಒಬ್ಬ ಉದಾಹರಣೆಯೊಂದಿಗೆ ಹೇಳ್ಬೇಕಂದ್ರೆ, ಒಂದು ಕೂಡು ಕುಟುಂಬದಲ್ಲಿ ತಂದೆಗೆ 2 ಗಂಡು ಮಕ್ಕಳು 3 ಜನ ಹೆಣ್ಮಕ್ಳು ಇರ್ತಾರೆ. ಭಾಗ ಮಾಡೋ ಸಂದರ್ಭದಲ್ಲಿ 5 ಭಾಗಗಳನ್ನ ಮಾಡಬೇಕಾದಾಗ 3 ಜನ ಹೆಣ್ಮಕ್ಳಲ್ಲಿ ಒಬ್ಬ ಹೆಣ್ಮಗಳು ನನಗೆ ಆಸ್ತಿಯಲ್ಲಿ ಯಾವುದೇ ರೀತಿಯಾದ ಭಾಗ ಬೇಡ, ಪ್ರೀತಿ ವಿಶ್ವಾಸದಿಂದ ನಾನು ಈ ಭಾಗವನ್ನು ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಂಥ ಸಂದರ್ಭದಲ್ಲಿ ಆಕೆಯ ಪಾಲು 5 ಭಾಗ ಆಗ್ತಾ ಇದ್ದಂಥದ್ದು ಪಾಲು ಆಕೆ ಬೇಡ ಅಂದ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ಹಂಚ್ಕೋಬೇಕು ಅಂದರೆ, 5 ಭಾಗವನ್ನು 4 ಭಾಗ ಮಾಡ್ಕೋಬೇಕಾಗುತ್ತೆ. ಆ ಒಂದು ಆಕೆಯ ಆಸ್ತಿ ಏನಿರುತ್ತೆ ಅದನ್ನು ಈ ಉಳಿದ 4 ಕೂಡ ಸಮಾನವಾಗಿ ಹಂಚ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಭಾಗ ಮಾಡ್ಕೋಬೇಕು. ಆಕೆ ಬೇಡ ಅಂದ ಮಾತ್ರಕ್ಕೆ ಅದನ್ನು ಯಾರೋ ಒಬ್ಬರು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ, ಅಥವಾ ಅದು ಹಾಗೆ ಉಳಿಸ್ಲಿಕ್ಕೂ ಬರೋದಿಲ್ಲ. ಅದನ್ನು 5 ಭಾಗ ಆಗ್ತಾ ಇದ್ದಂಥ ಆಸ್ತಿಯಲ್ಲಿ 4 ಭಾಗ ಆಗುತ್ತೆ. ಅಥವಾ ಆಕೆ ಸ್ವ ಇಚ್ಛೆಯಿಂದ ಆಕೆಯ ಪಾಲನ್ನು ಬೇರೆಯವ್ರಿಗೆ ಕೊಡ್ಬೋದು. ನನ್ನ ಪಾಲಿನ ಆಸ್ತಿಯನ್ನು ನನ್ನ ಸ್ವ ಇಚ್ಛೆಯಿಂದ ಅಥವಾ ನನ್ನ ತೃಪ್ತಿಗಾಗಿ ಸಹೋದರನಿಗೆ ಅಥವಾ ಸಹೋದರಿಗೆ ಇಂಥವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಆಕೆ ಬರೆದು ಕೊಡ್ಬೋದು. ಈ ರೀತಿಯಾಗಿ ಆಕೆ ಪಾಲನ್ನು ಬಿಟ್ಕೊಡ್ಬೋದಾಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ಹಕ್ಕು ಬಿಡುಗಡೆಯನ್ನು ಮಾಡಿಸ್ಕೋಬೇಕಾಗುತ್ತೆ.
ಆಕೆ ಯಾವ ಕಾರಣಗಳಿಂದ ಹಕ್ಕು ಬಿಡುಗಡೆ ಮಾಡಿಕೊಡ್ತಾ ಇದ್ದಾರಾ, ಅಥವಾ ಅದಕ್ಕೆ ಬದಲಾಗಿ ಏನಾದರೂ ಪಡ್ಕೊಂಡಿದ್ದಾರಾ, ಆಸ್ತಿಗೆ ಬದಲಾಗಿ ಹಣ ಪಡ್ಕೊಂಡಿದ್ದಾರಾ, ಎಲ್ಲವನ್ನು ಕೂಡ ಸೇರಿಸಿ, ಅಥವಾ ಪ್ರೀತಿ ವಿಶ್ವಾಸದಿಂದ ಬಿಟ್ಕೊಡ್ತಾ ಇದ್ದಾರಾ, ಯಾವ ರೀತಿಯಾಗಿ ಅವರು ಅದನ್ನು ಬಿಟ್ಕೊಡ್ತಾ ಇದ್ದಾರೆ ಅನ್ನೋದನ್ನು ಒಂದು ಪತ್ರದಲ್ಲಿ ಕಾಣಿಸಿ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹೀಗೆ ಒಂದು ಹೆಣ್ಮಗು ಆಸ್ತಿಯನ್ನು ಬೇಡ ಅಂತ ಬಿಟ್ಕೊಟ್ಟಾಗ ಅದನ್ನು ಸಮಾನವಾಗಿ ಹಂಚ್ಕೋಬೇಕು, ಅಥವಾ ಆಕೆ ಯಾರಿಗಾರು ಪ್ರತ್ಯೇಕವಾಗಿ ಈ ಆಸ್ತಿನ ಆಕೆ ಮನಸ್ಸೋ ಇಚ್ಛೆಯಿಂದ ಕೊಡ್ಬೋದಾಗಿರುತ್ತೆ. ಈ ಪಾಲನ್ನು ನನ್ನ ಮೊದಲನೇ ಸಹೋದರನಿಗೆ ಕೊಡ್ತಾ ಇದ್ದೀನಿ ಅಥವಾ ಸಹೋದರಿಗೆ ಕೊಡ್ತಾ ಇದ್ದೀನಿ, ಈ ರೀತಿಯಾಗಿ ಆಕೆ ಒಂದು ಪತ್ರದಲ್ಲಿ ಕಾಣಿಸಿ ಬಿಟ್ಕೊಡ್ಬೋದಾಗಿರುತ್ತೆ. ಆಕೆ ಯಾರಿಗೂ ತೋರಿಸ್ದೆ ಇದನ್ನು ನನ್ನ ಪಾಲು ಬೇಡ ನೀವೇ ಹಂಚ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಆಕೆಯ ಪಾಲನ್ನು ಎಲ್ಲರೂ ಕೂಡ ಸಮಾನವಾಗಿ ಹಂಚ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಹೆಣ್ಣು ಮಕ್ಕಳು ಆಸ್ತಿ ಬೇಡ ಅಂದಾಗ ಆ ಒಂದು ಹಂಚಿಕೆಯನ್ನು ಮಾಡ್ಕೋಬೋದು. ಆಕೆ ಬೇಡ ಅಂದಾಗ ಅದು ಹಕ್ಕು ಬಿಡುಗಡೆಯನ್ನು ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ಒಂದು ಹೆಣ್ಮಗಳು ಆಸ್ತಿ ಹಂಚಿಕೆ ಮಾಡ್ಕೋಬೇಕಾದ್ರೆ ಮರಣ ಹೊಂದಿದ್ರೆ ಆಕೆಯ ಭಾಗನ ಕೊಡದೆ ನಿರಾಕರಿಸಲಿಕ್ಕೆ ಬರೋದಿಲ್ಲ, ಆಕೆ ವಾರಸುದಾರರಿಗೆ ಆ ಒಂದು ಭಾಗನ ಕೊಡಬೇಕಾಗುತ್ತೆ. ಈ ಒಂದು ವಿಚಾರ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಕಾನೂನಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡೋ ಮುಖಾಂತರ ಯಾರಿಗೆಲ್ಲ ಉಚಿತವಾಗಿ ಕಾನೂನಿನ ಮಾಹಿತಿಯನ್ನು ತಿಳ್ಕೊಬೇಕಿರುತ್ತೆ ಅವರಿಗೆ ತಿಳಿಸ್ದಾಗುತ್ತೆ. ಆದ್ದರಿಂದ ಹೆಚ್ಚೆಚ್ಚು ಲೈಕ್ ಮಾಡಿ. ಧನ್ಯವಾದಗಳು.